ಅದಕ್ಕೆ ಮನಸ್ಸಿಲ್ಲ. ಅಪ್ಪನಿಗೆ ಕೈ ಮುಗಿಲಿಲ್ಲ ಅಂತ ಹೇಳ್ಬಾರ್ದಲ್ವಾ? ಅದಕ್ಕೆ ಇಲ್ಲಿಂದಲೇ ಸುಧಾರಿಸಿ ಶಾಸ್ತ್ರ ಹಾಗೆ ಹೇಳಿ ಅದೆಲ್ಲ ಮಾತಾಡುದು ಕಾಲೆಲ್ಲ ಕಟ್ಟಿಲ್ಲ, ನಂಬಲಿಕ್ಕೆ ಆಗುದಿಲ್ಲ. ಸೊಂಟ ನಂಬಲಿಕ್ಕೆ ನನ್ನ ಕಾಲು ಕಟ್ಟಿ ದಪ್ಪ ಮಾಡಿಸಿದ್ದು ನನಗೆ ಹೆದರಿಕೆ ಅಪ್ಪ ನಂಬಿಕೆ ಇಲ್ವ ನಿನಗೆ? ಆಗಲ್ಲ. ಸಂತೋಷದಿಂದಲೇ ನನ್ನ ಮುಂಭಾಗಕ್ಕೆ ಬರಬೇಕಾದವ ನೀನು. ಆದ್ರೆ ಸ್ವಲ್ಪ ವ್ಯತ್ಯಾಸ ನಮಸ್ಕಾರದಲ್ಲಿ ವ್ಯತ್ಯಾಸ, ಮಾತಿನಲ್ಲಿ ಬದಲಾವಣೆ, ಶೈಲಿಯಲ್ಲಿ ಬೇರೆ ಒಂದು ಏನು ಯಾಕೆ ಈಗ ನಿಮಗೆ ಪ್ರಾಯ ಎಷ್ಟಾಯ್ತು? ನನಗೆ ಮತ್ತು ನಿಮಗೆ ಮಕ್ಕಳಿಗೆ 6 ಮಂದಿ. ನೀವೆಷ್ಟು ಸಮಯ ಇನ್ನು ಬದುಕ್ತೀರಿ? ದೇವರ ಇಚ್ಛೆ. ಯಾವಾಗ ಸಾಯ್ತೀರಿ? ದೇವರೇ ಹೇಳಿ. ಒಂದು ದಿವಸ ಸಾಯ್ಲಿಕ್ಕೆ ಉಂಟಲ್ಲ, ಹುಟ್ಟಿದ ಮೇಲೆ ಸಾಯಲೇಬೇಕು. ಬದುಕಿದಷ್ಟು ಕಾಲ ಇನ್ನು ಬದುಕ್ತೀರಾ? ಗೊತ್ತಿಲ್ಲ. ನಿಮ್ಗೊಂದು ಮಗಳಿದ್ದಾಳೆ ಎನ್ನುವ ಪ್ರಜ್ಞೆ ಉಂಟಾ? ಆ ಸಿದ್ಧತೆಯಲ್ಲೇ ತೊಡಗಿಸಿಕೊಂಡವ. ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ ಅಂತ ಗೊತ್ತುಂಟಾ? ಚೆನ್ನಾಗಿ ನೆನಪುಂಟಲ್ಲ? ಚೆನ್ನಾಗಿ ನೆನಪಿದ್ರೆ ಅವಳಿಗೊಂದು ಮದುವೆ ಆಗಬೇಡ್ವಾ? ಅದನ್ನೇ ಹೇಳಿದ್ದು. ಅದೇ ಸಿದ್ಧತೆಯಲ್ಲಿ ನಾನು ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಎಂತದಕ್ಕೆ? ಬಾಳೆ ಮರಕ್ಕೆ ಕಟ್ತೀರ ಗಂಡು ಬೇಕು. ಮತ್ತೆ ಮದುವೆ ಅಂತ ಹೇಳಿದ ಮೇಲೆ ಒಂದು ಗಂಡು ಬೇಕು. ಗಂಡು ಬೇಕು ಅಂತ ಹೇಳಿದ್ರೆ ಯಾರು ಗಂಡು? ನಾನು ಆಲೋಚನೆ ಮಾಡಿದ್ದೇನೆ. ಏನು ಆಲೋಚನೆ ಅಲ್ಲ, ಅದು ತೀರ್ಮಾನ. ಹಾಗೆ ಯೋಚಿಸಬಹುದು. ಅದು ದ್ವಾರಕ್ಕೆ ದ್ವಾರಕ್ಕೆ ತೋರಣ ಕಟ್ಟುವ ಗಂಡು ಯಾರು ಅಂತ? ದ್ವಾರಕಾವತಿಯ ಕೃಷ್ಣನಿಗೆ ನನ್ನ ಮಗಳನ್ನು ನನ್ನ ತಂಗಿ, ನನ್ನ ಮಗಳು. ಏನು ಮುದ್ದು ಮುದ್ದಾಗಿ ಸಾಕಿದ? ನಾನಲ್ವ ಸಾಕಿದ್ದು? ಎಂತ ನಾನಲ್ಲ ಸಾಕಿದ್ದು? ಬೆಳೆಸಿದ್ದು ನಾನು. ಬೆಳೆಸಿದ್ದೆಂತದ್ದು? ಅವಳನ್ನು ಇದೆಲ್ಲ ಬೆಳೆಸಿದ್ದು. ಎತ್ತಿ ಆಡಿಸಿದ್ದು ನಾನಲ್ವ? ಎತ್ತಿ ಆಡಿಸಿದ ಮಾತ್ರಕ್ಕೆ ಒಂದು ಸಲ ಮಾಡುವ ತಪ್ಪು ನಿರ್ಧಾರ ಸರಿತಾಗೋದಿಲ್ಲ. ತಪ್ಪು ನಿರ್ಧಾರ? ಹೌದು. ಯಾವ ವಿಚಾರದ ಕುರಿತಾಗಿ ಹೇಳುವುದು ನೀವು? ಯಾರಿಗೆ ಹೇಳುದು ನೀವು? ಕೃಷ್ಣನಿಗೆ. ನಿಮಗೆ ಅದಕ್ಕಿಂತ ಕಲ್ಲು ಕಟ್ಟಿ ಬಾಯಿಗೆ ಹಾಕಬಹುದಿತ್ತಲ್ಲ? ಯಾಕೆ? ತಲೆ ಸರಿ ಇಲ್ಲದೆಲ್ಲ. ನಾನು ಮಗ ಇದ್ದೇನೆ, ಹೌದಾ? ಹೌದು. ಮಗಳಿಗೆ 16 ವರ್ಷ ತುಂಬುವಾಗ ಹೇಗೆ ನೋಡ್ಬೇಕು ಅವನನ್ನು? ಸ್ನೇಹಿತನ ರೀತಿಯಲ್ಲಿ ನೋಡಬೇಕು ಅಂತ ಶಾಸ್ತ್ರವೇ ಹೇಳ್ತದೆ. ನನಗೆ ಪ್ರಾಯ 16 ಆಯ್ತಾ ಹೆಚ್ಚಾಯ್ತಾ? ಗುರುಮಠದಿಂದ ಬಂದು ಕೆಲವು ಸಮಯ ಆಯ್ತು. ನನ್ನ ಹೆಗಲೆತ್ತರಕ್ಕೆ ಬೆಳೆದಿದ್ದೀರಿ. ಈಗ ಒಂದು ಕೌಟುಂಬಿಕವಾದ ನಿರ್ಣಯ ಮಾಡುವಾಗ ಹಿರಿ ಮಗನಲ್ಲಿ ಕೇಳಬೇಕಾಗಬೇಕು ಬೇಡವಾ? ಎಲ್ಲಾ ವಿಚಾರವನ್ನು ನಿರ್ಣಯ ಮಾಡುವಾಗ ಮಗನಾದವನಲ್ಲಿ ಕೇಳಬೇಕಾಗುತ್ತದೆ. ಆದ್ರೆ ನೀನಾದ್ರೂ ಇಲ್ಲಿ ಇರ್ತೀಯ? ಅಲ್ಲ, ಇಲ್ಲಿ ಎಲ್ಲಿದ್ದೆ ನಾನು? ಅರಮನೆಯಲ್ಲಿ. ಊರಲ್ಲೇ ಇದ್ದೇನೆ. ಈಗ ಇಂಥ ಒಂದು ಪ್ರಮುಖ ನಿರ್ಧಾರ, ಒಬ್ಬಳು ಮಗಳು ಇರುವುದೇ, ಒಬ್ಬಳು ಮಗಳು. ನಮಗೆಲ್ಲ 5 ಜನಕ್ಕೆ ಒಬ್ಬಳು ತಂಗಿರುವುದು. ಅವಳ ಮದುವೆಯ ಪ್ರಮುಖ ನಿರ್ಧಾರ ಮಾಡುವಾಗ ನಿಮ್ಮ ತಲೆ ನಿಜವಾಗಿಯೂ ಕೊರಳಿನ ಮೇಲೆ ಇದ್ರೆ ನನ್ನನ್ನು ಕರಿಬೇಕಾ ಬೇಡ? ನಾನು ಹೇಳುತ್ತಿದ್ದೆ, ಆದ್ರೆ ಸಮಯಕ್ಕೆ ಸರಿಯಾಗಿ ನೀನು ಒದಗಿ ಬರ್ಲಿಲ್ಲಲ್ಲ. ಸಮಯಕ್ಕೆ ಸರಿಯಾಗಿ ಬರುವವರೆಗೆ ಕಾಲಿಬೇಕು. ಸಮಯಕ್ಕೆ ಸರಿಯಾಗಿ ಒದಗಿ ಬರ್ಲಿಲ್ಲ ಅಂತ ಮೊದಲೇ ನಿರ್ಧಾರ ಮಾಡುದಾ? ಬರುವ ಮೊದಲು ನಾನೆಂತದ ಮತ್ತೆ ಭಾರತ ತೊಳಿಲಿಕ್ಕೆ ಬರೋದಲ್ಲಿಗೆ ನಾನು ಅಕ್ಷತೆಗಳು ಹಾಕ್ಲಿಕ್ಕೆ ಬರೋದ? ನಾನು ಯಾರಿಗೆ ತಂಗಿ ಗಂಡ, ತಂಗಿಗೆ ಗಂಡ ಯಾರು, ಯಾರ ಹೆಂಡತಿ ತಂಗಿ, ಈ ನಿರ್ಣಯ ಆಗುವ ಮೊದಲು ನನ್ನಲ್ಲಿ ಕೇಳಬೇಕಾ ಬೇಡ? ಶೀಘ್ರ ಮನೆಯವರಲ್ಲಿ ಹೇಳದಂತ ಹಾಗಲ್ಲ. ಮತ್ತೆ ಮನೆಯವರು ನಿಮಗೆ ಒಂದೊಂದು ಅರ್ಧಂಬರ್ಧ ಶ್ಲೋಕದ ಅರ್ಥ ಗೊತ್ತಿದ್ದು ಬಹಳ ಕಷ್ಟ ಆಯ್ತು. ಶುಭರ್ಷ ಶೀಘ್ರ ಅಂತ ಹೇಳಿದ್ರೆ ಮನೆಯವರಿಗೆ ಗೊತ್ತಾಗದಾಗೆ ಮದುವೆ ಮಾಡುತ್ತಲ್ಲ. ಹಾಗಲ್ಲ. ಮತ್ತೆಂತದ್ದು? ಹೇಳುವಷ್ಟು ಸಮಯಾವಕಾಶ. ನೀವು ಈಗ ಶುಭರ್ಷ ಶೀಘ್ರ ಅಂತ ಹೇಳಿದ್ರಲ್ಲ, ಹೌದು, ಅದು ಶುಭ ಅಲ್ಲ, ಅಶುಭ. ಅಶುಭ ಯಾರಿಗೆ ಕೊಡುವುದು? ಕೃಷ್ಣ
ಕೃಷ್ಣನಿಗೆ ಆ ಆ ತಾವರೆಯ ಕಣ್ಣಿನವಳನ್ನು ಹೋಗಿ ಆ ಗಿಡುಗನಿಗೆ ಕೊಡ್ಲಿಕ್ಕೆ ಹೊರಟಿದ್ದೀರಲ್ಲ, ಒಂದು ನಾಳೆ ಅವಳ ಬದುಕು ಹೇಗೆ? ನಾಳೆ ಬರಡಾಗ್ಲಿಕ್ಕಿಲ್ವ? ಈಗ ಯೋಚನೆ ಮಾಡಿದೆ, ಯಾರಿಗಾದ್ರೂ ಕಟ್ಟಿ ಬಿಡ್ಲಿಕ್ಕೆ ಎಂತದ್ದು ಹಟ್ಟಿಯಲ್ಲಿ ಕಟ್ಟಿದ ದನಂತ ಭಾವಿಸಿದ್ದೀರಾ? ಅವಳು ನನ್ನ ತಂಗಿ, ಅವಳಿಗೆ ಒಂದು ಮಾನಸಿಕವಾದಂತಹ ಸ್ವಾತಂತ್ರ್ಯ ಉಂಟು, ಅವಳಿಗೆ ಒಂದು ಬದುಕುಂಟು. ಇದು ಭಾವ ಉಂಟ ನಿಮಗೆ? ನಿಮಗೆ ತಲೆ ಹಾಳಾಗಿದ? ನಿಮಗೆ ಪ್ರಾಯ ಆದ್ಮೇಲೆ ಈಗೆಲ್ಲ ಮುದಿಭ್ರಾಂತ ಆವರಿಸಿದ? ನಿಮಗೆ ತಲೆ ಕೃಷ್ಣನಿಗೆ ಕೊಡುವುದಕ್ಕೆ ನಿನ್ನ ಆಕ್ಷೇಪ? ಅದು ಸಾಫಲ್ಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಸಿಟ್ಟಿನಲ್ಲಿಯೂ ಹಾಗೆ, ಅವಸರದಲ್ಲಿ ಹಾಗೆ. ನೀವು ಅವಸರದಲ್ಲಿ ಮಾಡಿದ್ದು ಹೇಳಿದ್ರು. ನಾನು ಅವಸರ ಮಾಡಲಿಲ್ಲ. ಮಾಡಿದ್ದೀರಿ. ಅದೆಷ್ಟೋ ಕಾಲದಿಂದ ಯೋಚಿಸಿಯೇ ನಾನು ಇಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೆ. ಎಂತದ್ದು ಯೋಚಿಸಿ? ಯಾಕೆ? ಹೋಗಿ ಅವನಿಗ ರುಕ್ಮಿಣಿ ಹೇಗೆ ಬೆಳೆದಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ? ಹೇಗೆ ಬೆಳೆದಿದ್ದಾಳೆ? ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಬೆಳೆದವಳವಳು. ಹೌದು. ಹಾಗೆಂದು ಅವಳು ಕೇವಲ ಆಟ ಮಾತ್ರ ಆಡಿದ್ದಾಳೆ. ಮತ್ತೆ ನಮ್ಮ ಪೂಜಾ ಮಂದಿರ ನೋಡಿದ್ಯಾ? ಏನಾಗಿದೆ ಪೂಜಾ? ಅವಳ ಅಂತಃಪುರ ನೋಡಿದ್ಯಾ ನೀನು? ಏನಾಗಿದೆ ಅಂತ? ಎಲ್ಲಿ ನೋಡಿದ್ರೂ ಕೂಡ ಆ ಕೃಷ್ಣನನ್ನೇ ಅನವರತವು ಧ್ಯಾನಿಸುತ್ತ ಅವನನ್ನೇ ಅರ್ಜಿಸುತ್ತಾ ಇರುವವರು. ಈಗ ತಂದೆಯಾಗಿ ನನ್ನ ಕರ್ತವ್ಯ ಏನಿರ್ತದೆ? ಮಕ್ಕಳ ಆಸೆಯನ್ನು ಪೂರೈಸಬೇಕು ಅಲ್ವಾ? ಈಗ ನಿನಗೆ ಬೇಕು ಬೇಕಾದ ಹಾಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ನಾನು ಮಾಡಿಕೊಟ್ಟಿದ್ದೇನೋ ಇಲ್ವೋ? ಬೆಳೆದು ಬರುವಾಗ ಈಗ ಬೆಳೆದು ನಿಂತಿದ್ದು ಆ ಕಾಲಕ್ಕೆ ಬೇಕಾದ ಹಾಗೆ ನಿನಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನ? ಅದಕ್ಕೆ ನಿನ್ನ ಮನಸ್ಸಿನ ಆಸೆಯನ್ನೆಲ್ಲ ಪೂರೈಸಿದ್ದೇನ? ಅದಕ್ಕೆ ಅದೇ ರೀತಿಯಲ್ಲಿ ನನ್ನ ಮಗಳು ಕೂಡ ಕೃಷ್ಣನನ್ನೇ ಸದಾ ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡ ಕಾರಣದಿಂದಲಾಗಿ ಅವಳಿಗೆ ಯೋಗ್ಯವಾದಂತಹ ಪತಿ ಅವನೇ ಎಂಬಂತಹ ನಿರ್ಧಾರವನ್ನು ತಳೆದಂತಹ ನಾನು ಕೃಷ್ಣನಿಗೆ ಕೊಡಬೇಕು ಎಂಬ ಹಾಗೆ ತೀರ್ಮಾನ ಮಾಡಿದ್ದೆ. ಇದರಲ್ಲಿ ತಪ್ಪು ಏನುಂಟು? ಇಲ್ಲ. ಅದು ನಿಮ್ಮ ತಲೆಯನ್ನು ಉಂಟಲ್ವ, ಕಿರೀಟ ಇಟ್ಟು ಉಪಯೋಗಿಸುವುದಲ್ಲ. ಮತ್ತೆ ಕೆಲವು ಗದ್ದೆಯಲ್ಲೆಲ್ಲ ಹಂದಿ ಎಲ್ಲ ಬರ್ತದೆ, ಅದಕ್ಕೆ ಹೆದರಿಸಲಿಕ್ಕೆ ಬೇತಾಳ ಇಟ್ಟಾಗಿ ನಿಮ್ಮ ತಲೆ ಕಡ್ದು ಇಡಬೇಕು. ಈಗ ಅಷ್ಟು ಒಂದು ನೀನು ಹಾಗೆ ಯೋಚನೆ ಮಾಡ್ಬೇಕು ಅಂತಾದ್ರೆ ಕಾರಣ ಬೇಕಲ್ಲ. ಅಲ್ಲಿ ಒಬ್ಬ ಹುಡುಗ ನವರಾತ್ರಿಯ ಸಮಯದಲ್ಲಿ ದೇವಿಗೆ ಪೂಜೆ ಮಾಡ್ತಾನೆ. ದೇವಿಯನ್ನೇ ಮದುವೆ ಆಗುದ? ಯಾರು? ಈಗ ಒಂದು ನವರಾತ್ರಿಯ ಸಮಯದಲ್ಲಿ ಮದುವೆ ಆಗದ ಹುಡುಗ ದೇವಿಯನ್ನು ಪೂಜೆ ಮಾಡ್ತಾನೆ. ದೇವಿಯನ್ನೇ ಮದುವೆ ಮಾಡುದ? ಈಗ ಪೂಜೆ ಮಾಡುವವರು ಈಗ ಯಾವಳು ಒಬ್ಬಳು ಹುಡುಗಿ ಚೌತಿಯ ದಿವಸ ಗಣಪತಿಯನ್ನು ಪೂಜೆ ಮಾಡ್ತಾಳೆ. ಗಣಪತಿಗೆ ಕೊಡುದ? ಯಾರೋ ಒಬ್ಬರು ಷಷ್ಠಿಯ ದಿವಸ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ. ಸುಬ್ರಹ್ಮಣ್ಯನಿಗೆ ಕೊಡುದ? ಈಗ ನಿಮ್ಮ ತಲೆಗೆ ಎಂತದು ಇದು? ಅದರಲ್ಲಿ ಎಂತದುಂಟು? ಸಗಣಿ ಇರುವುದು ಅದರಲ್ಲಿ. ಅಲ್ಲಿ ಪೂಜಿಸುವ ವಿಧಾನ ಏನು? ಏನು ವಿಧಾನ? ಅವ ಅನುಗ್ರಹಕ್ಕಾಗಿಯೇ ಪೂಜಿಸ್ತಾನೆ ಅಂತ
ಸರಿ, ಆ ಮದುವೆ ವಿಚಾರ ಬೇರೆ. ಆದ್ರೆ ಮಗಳು ಮನಸ್ಸಿನ ಒಳಗಿಂದ ಕೃಷ್ಣನನ್ನು ಆರಾಧಿಸ್ತಾ ಇದ್ದಾಳೆ. ಈಗ ಭಕ್ತಿ ಅಂದ್ರೆ ಎಂತದ್ದು? ಮನಸ್ಸಿನ ಹೊರಗಿನಿಂದ ಬರುದಾ? ಹೊರಗಿನಿಂದ ಅಂತ ಭಕ್ತಿ ಅಂದ್ರೆ ಎಲ್ಲಿಂದ ಬರುದು? ಆ ಪೂಜೆಯ ಉದ್ದೇಶ ಏನು ಅಂತ ಇರು. ಉದ್ದೇಶ ಅವಳಿಗೆ ಸಾವಿರ ಇರ್ತದೆ. ಅವಳೆಂತದ್ದು ಇನ್ನು ಸಣ್ಣ ಪ್ರಾಯದವಳು, ಸಣ್ಣ ಪ್ರಾಯ ಹೆಣ್ಣು ಮಗಳಾದವಳು ಸಣ್ಣ ಪ್ರಾಯದಲ್ಲಿ ಯಾರ ಅಧೀನ? ತಂದೆಯ ಅಧೀನ. ಅವಳಿಗೆ ಸರಿಯಾದ ಪಥ ನಿರ್ದೇಶನ ಮಾಡಬೇಕಾದ ಯಾರು? ತಂದೆಯಾಗಿ ನನ್ನ ಕರ್ತವ್ಯ. ಹೌದಲ್ವಾ? ನೀವೇನು ಮಾಡ್ಬೇಕು? ಅದನ್ನೇ ಮಾಡಿದ್ದೇನೆ. ಅದು ಮಾಡ್ಲಿಲ್ಲ ಅಂತ ಹೇಳುದು ನಾನು. ಪೂಜೆ ಮಾಡುವಾಗ ಏನ್ ಹೇಳ್ಬೇಕು? ಕನ್ಯಾವರಯತೆ ರೂಪಂ. ಯಾರು ಆ ತಲೆಗೆಟ್ಟ ಬ್ರಾಹ್ಮಣರು, ಯಾರು ಋಷಿ ಮುನಿಗಳು, ಕೃಷ್ಣ ಹಾಗೆ, ಕೃಷ್ಣ ಹೀಗೆ, ಆ ಸಣ್ಣ ಮಗುವಿನ ಮನಸ್ಸಿನಲ್ಲಿ ಏನೋ ವಿಷ ಬೀಜ ಬಿದ್ದಿದ್ದಾರೆ, ಅದು ಬೆಳೆದು ದೊಡ್ಡದಾಗಿದೆ, ಈಗ ಫಲ ಕೊಡ್ತಾ ಉಂಟು. ನೀವೇನು ಮಾಡ್ಬೇಕು? ಅವಳು ಮೂರ್ತಿ ಹಿಡಿದು ಅವನನ್ನೇ ಮದುವೆ ಆಗ್ತೇನೆ ಅಂತ ಹೇಳುವಾಗ ಏನ್ ಮಾಡ್ಬೇಕು? ಒಂದು ಚಾಣ ತರಬೇಕು. ಗೊತ್ತಾಯ್ತಾ? ಚಾಣ ತಂದು ಒಂದು ಬೆಟ್ಟು ಕೊಡ್ಬೇಕು ಅವನಿಗೆ. ಯಾವುದಕ್ಕೆ? ಮೂರ್ತಿಗೆ. ಕೈಯೋ ತಲೆಯೋ ತೆಗಿಬೇಕಾದ್ರೆ ಅದು ಬಿಟ್ಟು ಅವಳು ಮೂರ್ತಿಗೆ ಪೂಜೆ ಮಾಡ್ತಾಳೆ. ನಾನು ಮೂರ್ತಿ ಯಾರದ ಅವನಿಗೆ ಕೊಡ್ತೇನೆ, ನಿಮಗೆ ತಲೆ ಸರಿ ಉಂಟ. ಅವ ಯಾರು? ತಲೆಗೆ ಸಂಸ್ಕಾರ ತೊಡಗುವವ, ಕುಲ ಕೆಡುವ. ಇದು ಗೊತ್ತುಂಟ? ಅವನ ಸ್ವಂತ ಮಾವನನ್ನೇ ಬಿಟ್ಟಿದ್ದ, ಹೆಣ್ಣು ಕೊಟ್ಟ ಮಾವನನ್ನು ಬಿಟ್ಟಾನ. ನಾಳೆ ನಿಮ್ಮ ಕತ್ತಿ ಸಿಕ್ಕಿಯ, ಕಂಸನ ಕತ್ತಿ ಸಿಕ್ಕಿದ್ದಾನೆ, ನಿಮ್ಮ ಎದೆ ಬರ್ತಾನೆ. ಹೋಗಿ ಅವನಿಗೆ ಮಾವನಾಗ್ಲಿಕ್ಕೆ ಹೊರಟಿದ್ದೀರಲ್ವ? ಮಾತುಳ ಅಂತಕ್ಕಂಥ ಅವನ ಹೆಸರು ಬಡಗೊಲ್ಲ ಗೋವಳನಿಗೆ, ಕುಲ ಕೆಡುಕನಿಗೆ. ನಿಮ್ಗೊಂದು ಮಾತು ಗೊತ್ತುಂಟ? ಯಾವನು ಕಳ್ಳನು ಅವನ ಹೆಂಡತಿ ಇವತ್ತಲ್ಲ ನಾಳೆ ವಿಧವೆ. ಹೌದು. ಜಾರ ಯಾವುದನ್ನಾದ್ರೂ ಹೆಣ್ಣಾದವಳು ಸಹಿಸಿಕೊಂಡವಳು, ಗಂಡ ವ್ಯಭಿಚಾರಿಯಾಗಿ ಸಹಿಸಿಕೊಳ್ಳುತ್ತಿಲ್ಲ. ಅದು ಅವ ವ್ಯಭಿಚಾರಿ, ಗೋಪಿಚಾರ, ನವನೀತ ಚೋರ, ಕಳ್ಳ, ಸುಳ್ಳ, ಹೆಣ್ಣಿನ ಬಗ್ಗೆ ವ್ಯಭಿಚಾರ ಭಾವನೆ ಉಳ್ಳಂತ ಅವನಿಗೆ ನಿಮ್ಮ ಮಗಳನ್ನು ನನ್ನ ತಂಗಿಯನ್ನು ಕೊಟ್ರೆ ನಾಳೆ ನನ್ನ ತಂಗಿಯ ಬದುಕು ಕಣ್ಣೀರಿನಲ್ಲಿ ಅನ್ನವನ್ನು ಹಾಗಾದೀತು. ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಏನು? ಕುಲ ಕೆಡುಕನಿಗಲ್ಲ. ಮತ್ತೆ ನೀವೆಲ್ಲ ನನ್ನನ್ನು ಪಾಲನೆ ಮಾಡಿದ್ದೆ. ಸಣ್ಣ ಪ್ರಾಯದಿಂದಲೇ ನಾನು ಹುಟ್ಟಿದ ಮೇಲಲ್ವ? ಹೌದು. ಮದುವೆ ಆಗುವ ಮೊದಲೇ ಶಿಶುಪಾಲ ಅಂದ್ರೆ ಮದುವೆ ಆಗುವ ಮೊದಲೇ ಮಕ್ಕಳನ್ನು ಹೇಗೆ ಪಾಲಿಸಬೇಕು ಅಂತ ಗೊತ್ತಿದ್ದವ ಶಿಶುಪಾಲ. ಅಲ್ಲ, ಅಪಾಯ ಅಂತ ಒಂದು ಹೇಗೆ ಅಪ್ಪ? ಮದುವೆಗಿಂತ ಮೊದಲೇ ಮಕ್ಕಳ ಕುರಿತಾಗಿ ಯೋಚನೆ ಮಾಡುವ. ಈಗ ನಿಮಗೆ ಪ್ರಾಯ ಆಗುವುದಕ್ಕಿಂತ ಕತ್ತೆಗಾಗುದು ಒಳ್ಳೆದು. ಯಾಕೆ? ಈಗ ಮದುವೆ ಆಗುವ ಮೊದಲು ಹೆಣ್ಣು ಮಗಳೊಂದು 7 ವರ್ಷದ ಮಗುವಿಗೆ 3 ವರ್ಷದ ಮಗುವನ್ನು ಕೊಟ್ಟರೆ ಅದು ಪಾಲಿಸುವುದಿಲ್ವಾ? ಏನು ತಾಯಿಯಾಗಿ ಗೊತ್ತುಂಟು ಅಂತ ಅರ್ಥವ? ಮಾತೃತ್ವ ಉಂಟು ಅಂತ ಅರ್ಥ. ಮದುವೆ ಆಗುವ ಮೊದಲು ಇವ ಶಿಶುಪಾಲ ಆಗಿದ್ದಾನೆ ಅಂತ ಇವನಲ್ಲಿ ಪಿತೃತ್ವ ಒಳಗೆ ಉಂಟು ಅಂತ ಅರ್ಥ. ಆ ಪೋಷಕನ ಒಂದು ಸ್ವಭಾವ ಉಂಟಲ್ವ ಶಿಶುಪಾಲ. ನಿಜವಾಗಿ ಕೊಡಬೇಕಾದದ್ದು ಚೈತೇಶ. ಅವನೊಂದು ಹೆಸರು ಗೊತ್ತಿದೆ ನಿಮಗೆ? ಸುನೀತ. ನೀತಿ ಎಂತದ್ದು ಅವನಲ್ಲಿ ಕೇಳಬೇಕು. ಬೆಳಿಗ್ಗಿನಿಂದ ಸಂಜೆವರೆಗೆ ಅವ ನೀತಿಯಲ್ಲೇ ಬೇರೆ ಬೇರೆ ನೀತಿ ಉಂಟು. ರಾಜನೀತಿ ಇರ್ಬೋದು, ಧರ್ಮ ನೀತಿ ಇರ್ಬೋದು, ನ್ಯಾಯ ನೀತಿ ಯಾವುದಿರ್ಬೋದು, ಅದೊಂದು ನೀತಿ ಬಿಟ್ಟಿಲ್ಲ ಇದು ಯಾರು. ಹಾಗಾಗಿ ಸುನೀತನಾದ, ಶಿಶುಪಾಲನೆನಿಸಿದ, ಚೈತೇಶನಾದ ನನ್ನ ಮಿತ್ರ. ಗುರುಕುಲದಲ್ಲಿ ಈಗಲೂ ಆ ಶಿಶುಪಾಲನಿಗೆ ಕೊಡುವುದು ಅಂತ ನಿರ್ಣಯ ಮಾಡಿದ್ದೇನೆ. ಹಾಗಾಗಿ ಹಾಕಿದ ಮಂಟಪ, ಚಪ್ಪರ, ತೋರಣ ಏನು ತೆಗೆಯುವುದು ಬೇಡ. ಅದೇ ಮುಹೂರ್ತದಲ್ಲಿ ಶಿಶುಪಾಲನಿಗೆ ಮದುವೆ ಮಾಡಿಕೊಡುವ. ನೀವು ಅಕ್ಷತೆ ಹಾಕಿದ್ರೆ ಈಗ ಕೃಷ್ಣನ ಕುರಿತಾಗಿ ಇಷ್ಟೆಲ್ಲ ಹೇಳ್ತೀಯಲ್ಲ, ಅದು ನೀನು ಹೇಳಿದ್ದೆ. ಹೊರಗಿನವರು ಏನು ಹೇಳ್ತಾರೆ ಗೊತ್ತುಂಟು? ಏನು ಹೇಳ್ತಾರೆ? ಗೊತ್ತಿಲ್ಲ. ಶಿಶುಪಾಲನ ಕುರಿತಾಗಿ ನೀನು ಆಡುತ್ತಾ ಹೋದದ್ದು. ಆದ್ರೆ ಅವನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಯೋಚನೆ ಮಾಡುದು. ಏನು ಗೊತ್ತುಂಟು? ಅವನ ಹುಟ್ಟಿನಿಂದಲೇ ವಿಚಾರವನ್ನು ತಿಳಿದವನ. ಏನು ಗೊತ್ತುಂಟು? ಅಲ್ವಾ? ನಿಜವಾಗಿ 4 ಕೈ ಮಾತ್ರ ಅಲ್ಲ, ಕಣ್ಣು ಹೆಚ್ಚಿತ್ತು. ಒಂದು ಕಣ್ಣು ಹೆಚ್ಚು. ಇದು
ನೋಡಿ ಹಾ. ಉದ್ದನಾಮ ಅಡ್ಡನಾಮ ಅಂತೆಲ್ಲ ಜಗಳ ಮಾಡ್ತಾರೆ. ಹ್ಮ್ 3 ಕಣ್ಣಿನ ಶಂಕರ, ಹಾ. 4 ಕೈಯ ನಾರಾಯಣ, ಹ್ಮ್. ಒಟ್ಟಿಗೆ ಯಾರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಶಿಶುಪಾಲನಲ್ಲಿ ನೋಡ್ಬೇಕು. ನಿನ್ನಂತವರೇ ಹೇಳ್ಬೇಕು. ನನ್ನಂತವಲ್ಲ, ಇದ್ದದ್ದೇ ಹಾಗೆ ಅವರು. ಅಲ್ಲ, ಯಾಕೆ ಹಾಗೆ ಹೇಳಿದ್ದು? ಯಾಕೆ? ಅವನನ್ನು ಹುಟ್ಟಿಸಿದಂತಹ ತಾಯಿ ಕೂಡ ಆ ಕ್ಷಣದಲ್ಲಿ ಕಣ್ಣೀರು ಹಾಕಿದ್ದಾರೆ. ಅದು ಆನಂದ ಆನಂದ ಭಾಷಣ. ಯಾವುದು ಅದು ಅದು ನಿಮ್ಮಂತವರು ತಿಳಿದುಕೊಂಡ ತಿಳಿದುಕೊಂಡದಲ್ಲ, ನನ್ನ ಮಿತ್ರವ, ನಿಮಗೆ ಗೊತ್ತುಂಟು. ಆನಂದ ಭಾಷಣ. ಶಂಕರ ನಾರಾಯಣರು. ಈಗ ದೇವಕಿ ಕೃಷ್ಣ ಹುಟ್ಟಿದಾಗ ನಗಾಡಿದ್ಲು ಹತ್ಕೊಳ್ಳೋ. ಯಾರು? ದೇವಕಿ ಕೈ ಮುಗಿದು ಬೇಡಿಕೊಂಡು ಎಂತಂತ ರಕ್ಷಿಸಬೇಕು, ಯಾರು ಹೇಳಿದ್ರು? ಕಾಪಾಡಬೇಕು. ಎಂತು ಧರಿಸಿದೇನೋ ನಿನ್ನನ್ನು ಎನ್ನುವುದರದಲ್ಲಿ ಅಂತ ಹೇಳಿದ್ಲ. ಹೌದಾ? ಅದು ಹೌದಾ? ಯಾಕೆ ಹೇಳಿದ್ದ ಅವಳು? ಯಾಕೆ ಹೇಳಿದ್ದು? ಯಾಕೆ ಹೇಳಿದ್ದು? ಅವಳ ಅಂತರಂಗದಲ್ಲಿ ಅಂತಹ ಒಂದು ದೇವನನ್ನೇ ಮಗನಾಗಿ ಪಡೆಯುವಂತಹ ಸಾರ್ಥಕ್ಯ ಭಾವ ಇತ್ತು. ಅದೇ ಶಿಶುಪಾಲನ ತಾಯಿಗೂ ಇದ್ದದ್ದು. ಶಂಕರ ನಾರಾಯಣನ ಹೊಟ್ಟೆಯಲ್ಲಿ ಇದ್ದಾನಲ್ಲೋ, ಅಯ್ಯೋ ಆನಂದ ಭಾಷೆ. ಅದು ಹಾಗಲ್ಲ. ಈಗ ಕೃಷ್ಣನದ್ದು ಹಾಗೆ ಹೌದಾದ್ರೆ ಇವನದ್ದು ಹಾಗಲ್ಲ. ಯಾಕೆ? ಈಗ ಇವನದ್ದು ಹಾಗಲ್ಲ ಅಂತ ಅಂದ್ರೆ ಕೃಷ್ಣನದ್ದು ಹಾಗೆ ಯಾಕೆ? ಹೇಳ್ತೇನೆ ನಾನು. ಅವಳ ದುಃಖದಿಂದಲೇ ಕಣ್ಣೀರು ಹಾಕಿದ್ದು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದು. ಯಾಕೆ? ಅವಳು ಆಡಿದಂತಹ ನಂತರದಲ್ಲಿ ಆಡಿದಂತಹ ಮಾತು ಏನು? ಅಲ್ಲಿಗೆ ನಾರದರು ಬಂದ್ರ. ಈಗ ಅವಳು ದುಃಖದಲ್ಲಿ ಕಣ್ಣೀರು ಹಾಕಿದ್ದು ಎನ್ನುವುದಕ್ಕೆ ಪ್ರಮಾಣ ಇಲ್ಲ. ಅಲ್ಲಿಗೆ ನಾರದರು ಬಂದ್ರ. ಯಾವಾಗ ಗೊತ್ತಿಲ್ಲ. ನಾರದರು ಬಂದಾಗಲೂ ಅವಳು ಹೇಳಿದ್ದು ಇಂತಹ ಮಗು ಹುಟ್ಟಿದ್ದಲ್ಲ ನನಗೆ. ಆಗ ನಾರದರು ಏನು ಹೇಳಿದ್ರು? ಈ ಮಗುವನ್ನು ಈ ಅರಮನೆಗೆ ಬರುವವರ ಕೈಯಲ್ಲಿ ಕೊಡು. ಯಾರ ಕರಸ್ಪರ್ಶವಾದಂತಹ ಸಮಯದಲ್ಲಿ ಅಧಿಕವಾದಂತಹ ಕರಗಳು ಹಾಗೂ ಕಣ್ಣು ಮಾಯವಾಗುತ್ತದೆ. ಇಂಥ ಮಗು ಹುಟ್ಟಿದ್ದಲ್ಲ ಅಂತ ದುಃಖದಲ್ಲಿ ಹೇಳಿದ್ದು ಯಾರು ಹೇಳಿದ್ದು ನಿಮಗೆ? ಅವರ ಭಾವ ಹಾಗೆ. ಅವಳು ಆಶ್ಚರ್ಯದಲ್ಲಿ ಹೇಳಿದ್ದು ಇಂಥ ಮಗು ಹುಟ್ಟಿತಲ್ಲ. ನಾರದರು ಹೇಳಿದ್ರು. ಎಂತ ಹೇಳಿದ್ರು? ಅವರವರ ಬುದ್ಧಿಗೆ ಸರಿಯಾಗಿ ಅವರವರು ಈಗ ನಿಮ್ಮ ಬುದ್ಧಿಗೆ ಸರಿಯಾದದ್ದು ನನ್ನ ಬುದ್ಧಿಗೆ ಸರಿಯಾಗಬೇಕು ಅಂತ ಇಲ್ಲಲ್ಲ. ಮತ್ತೆ ಆದ್ರೆ ಪ್ರಪಂಚದಲ್ಲಿ ಏನ್ ಇರ್ತದೆ ಅಂತ ಹೇಳುದು ನಾನು. ಈಗ ಇದ್ದದನ್ನೆಲ್ಲ ಹೇಳಿದ್ದು ನಾನು ಇದ್ದದನ್ನೇ ಹೇಳಿ. ನಾರದರು ಬರುವಾಗ 3 ಕಣ್ಣಿನ 4 ಕೈಯ ಮಗ ಹುಟ್ಟಿದ ಎನ್ನುವುದಾಗಿ ಆಶ್ಚರ್ಯದಿಂದ ಹೇಳಿದ್ದು. ಕಣ್ಣೀರು ಸುರಿಸಿದ್ದೇನೆ ಅಂತ ನಿಮ್ಮಲ್ಲಿ ಒಂದು ಶಿಶುಪಾಲ ಅಂತ ಹೇಳಿಲ್ಲ. ಸರಿ, ಈಗ ನೀನು ಹೇಳಿದಾಗೆ ಒಪ್ಪಿಕೊಳ್ಳು. ಆಶ್ಚರ್ಯದಿಂದಲೇ ಹೇಳಿದ್ರು ಕೂಡ. ಅಂತರಂಗದಿಂದ ಅವಳಿಗೆ ಮರುಕ ಇತ್ತು. ಆಯ್ತಾ? ನೀವು ಅಂತರಂಗ ಅಂದ್ರೆ ಅವಳ ಮಾನಸಿಕ ತಜ್ಞ. ಮಾನಸಿಕ ತಜ್ಞ ಅಂತ ಹೇಳಿದಲ್ಲ, ಪರಿಸ್ಥಿತಿ ಅರ್ಥವಿಸಿಕೊಂಡು ಹೇಳಿದ್ದು. ಆದ್ರೆ ನಾರದರ ಆ ವಿಚಾರವನ್ನು ಹೇಳಿದ ಮೇಲೆ ಅರಮನೆಗೆ ಬಂದವರ ಕೈಯಲ್ಲೆಲ್ಲ ಆ ಮಗುವನ್ನು ಕೊಟ್ಟರು ಕೂಡ. ಆ ಸಮಯಕ್ಕೆ ಕೃಷ್ಣನ ಬಂದು ಆ ಅರಮನೆಯನ್ನು ಪ್ರವೇಶ ಮಾಡಿ ಆ ಶಿಶುಪಾಲನನ್ನು ಸ್ಪರ್ಶಿಸಿದ ಕಾಲದಲ್ಲಿ ಅಧಿಕವಾದಂತಹ ಕೈ ಮತ್ತು ಕಣ್ಣು ಎರಡೂ ಮಾಯವಾಗಿದೆ. ಅಲ್ಲಿಯೇ ಒಂದು ಎಚ್ಚರಿಕೆಯ ಮಾತು. ಯಾರ ಕರಸ್ಪರ್ಶದಿಂದ ಅಧಿಕವಾದಂತಹ ಕೈ ಮತ್ತು ಕಣ್ಣುಗಳು ಮಾಯವಾಗುತ್ತದೆ ಅಂತವರಿಂದ ಮರಣ. ಅದು ಸತ್ಯ ಅಂತ ಹೇಗೆ ನಂಬಿದ್ರೆ? ಯಾಕೆ? ಅಲ್ಲ, ಸತ್ಯ ಅಂತ ಹೇಗೆ ನಂಬಿದ್ರೆ? ನಾರದರು ಹೇಳಿದ ಮೇಲೆ ಅದು ಸತ್ಯ ಅಂತ ನಂಬಲೇಬೇಕಾಗುತ್ತೆ. ನಾರದರು ಹೇಳಿದ ಮೇಲೆ ಸತ್ಯ ಅಂತ ಹೇಳಿ ತ್ರಿಕಾಲ ಜ್ಞಾನಿಗಳಿದ್ದಾರೆ, ತ್ರಿಲೋಕ ಜ್ಞಾನಿಗಳಿದ್ದಾರೆ, ಅವರು ಸತ್ಯ ಹೇಳ್ತಾರಂತ ವಿಷಯ. ಯಾಕೆ? ಈಗ ಕಂಸ ಮಕ್ಕಳನ್ನು ಕೊಂದದ್ದು ಯಾಕೆ? ಅವನ ಸಾವನ್ನು ಅಥವಾ ಅವನ ಸಾವಿನ ತಪ್ಪಿಸಿದ್ದು. ವಸುದೇವನಿಗೆ ಅವ ಆಜ್ಞೆ ಮಾಡಿದ್ದ, ಹುಟ್ಟಿದ ಮಕ್ಕಳನ್ನು ನನ್ನ ಕೈಗೆ ತಂದು ಕೊಡಬೇಕು. ಮೊದಲ ಮಗನ್ನು ಕೊಂಡೋದ. ಏನ್ ಮಾಡಿದ? ಆ ಮಗುವನ್ನು ನೋಡಿದ. ಅಯ್ಯೋ, ರಕ್ತದ ಮುದ್ದೆ ಹೇಗೆ ಕೊಲ್ಲಲಿ? 7 ಪರ್ಯಂತರವು ಎನಗೆ ಗೋಚರವಿಲ್ಲ. 7 ಮಕ್ಕಳು ಹಡೆದರೂ ನನಗೆ ದೊಡ್ಡ ವಿಷಯ ಅಲ್ಲ. 8ನೇ ಮಗುವನ್ನು ಹೀಗೆ ಹೇಳಿ ಕಂಸ ಕಮಿಸಿದ. ಒಂದು ಮಗುವನ್ನು ಬಿಟ್ಟ, ಮತ್ತೆ 5 ಮಗು ಎತ್ತಾದರೂ ಅವ ಕೊಲ್ಲಿಲ್ಲ. ಆಗ ಬಂತು ನಿಮ್ಮ ನಾರದರ ಸವಾರಿ. 1, 2, 8 ಎಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯೂ ಆದಿತ್ತು. ಪಾಪ ಒಬ್ಬನನ್ನೂ ಕೊಲ್ಲದೆ ಇರುವ ಕಂಸ 6 ಮಕ್ಕಳನ್ನು ಇಟ್ಟು ಬಂದ. ಈಗ ಕಂಸ ಒಳ್ಳೆದಾಗಲಿ ಕೇಳಿದ್ದ, ಕೆಟ್ಟದಾಗಲಿ ಕೇಳಿದವರು. ಅಲ್ಲಿ ಉದ್ದೇಶ ಏನಿತ್ತು ಕಂಸನ? ಕಂಸ ಒಳ್ಳೆದಾಗಲಿ ಕೇಳಿದ. ಮಕ್ಕಳನ್ನು ಕೊಲ್ಲುವಲ್ಲಿ ಕಂಸನ ಉದ್ದೇಶ ಏನಿತ್ತು? ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ಮಕ್ಕಳನ್ನು ಕೊಲ್ಲುವುದೇ ಇಲ್ಲ ಅಂತ ಹೇಳಿದ್ದಾವ. ಕೊಂದದ್ದು ಯಾಕೆ? ನಾರದರು ಹೇಳಿದ ಮೇಲೆ. ನೀನು ಕೊಲ್ಲು ಅಂತ ನಾರದರು ಹೇಳಿದ ಮೇಲೆ ಬಂದದ್ದು. ಹೌದಾ? ಉದ್ದೇಶ ಕಂಸನದ್ದಲ್ಲ, ಪ್ರಚೋದನೆ ನಾರದರು. ಶೂರಪದ್ಮ ಅವನಷ್ಟಕ್ಕೆ ಇದ್ದ. ಹೋಗಿ ಶಚಿಯನ್ನು ಮದುವೆ ಆಗು ಅಂತ ಹೇಳಿ. ಶೂರಪದ್ಮ ಒಳ್ಳೇದಾದ್ಮೇಲೆ ಕೆಟ್ಟದಾದ್ಮೇಲೆ ಶೂರಪದ್ಮ ಸತ್ತ. ಹೌದಾ? ಅವರೆಲ್ಲ ಕಡೆಯಲ್ಲಿ ಸುಳ್ಳು ಸತ್ಯ ಹೇಳುದಲ್ಲ. ಕೆಲವು 198 ಕಡೆಯಲ್ಲಿ ಸುಳ್ಳೇ ಹೇಳುದು. ಹಾಗೆಯೇ ಶಿಶುಪಾಲನ ತಾಯಿಗೆ ತಲೆ ಹಾಳು ಮಾಡ್ಲಿಕ್ಕೆ ಬೇಕಾಗಿ ನೀನು ಯಾರ ಕೈಗೆ ಕೊಡ್ತೀಯೋ ಅವರಿಂದ 1 ಕಣ್ಣು ಹಾಗೂ 2 ಕೈ ಹೋದ್ರೆ ಅವನಿಂದಲೇ ಮರಣ ಅಂತ ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ ಅವಳು ತಿರುಗಿಸಿ ಹೇಳಿದ್ರು. ನಿಜವಾಗಿ ಶಿಶುಪಾಲನಿಂದ ಕೃಷ್ಣನಿಗೆ ಮರಣ. ಅದನ್ನು ತಿರುಗಿಸಿ ಹೇಳಿದ್ರು. ಚಚಿಯನ್ನು ತಂದ್ರೆ ಶೂರಪದ್ಮ ಹೇಗೆ ಒಳ್ಳೇದಾಗ್ತಾನೆ ಅಂತ ಹೇಳಿ ಹಾಳಾದ್ರು, 6 ಮಕ್ಕಳನ್ನು ಬಂದ್ರೆ ನೀನು ಒಳ್ಳೇದಾಗ್ತಿ ಅಂತ ಹೇಗೆ ಕಂಸನಿಗೆ ಹೇಳಿದ್ರು, ಹಾಗೆ ತಿರುಗಿಸಿ ಹೇಳಿದ್ರು. ಈಗ ನಾರದರೆ ಹಾಗೆ ಯಾವುದೇ ಒಂದು ವಿಚಾರವನ್ನು ಅವರು ಹೇಳುವಾಗಲೂ ಕೂಡ
ಅದರ ಹಿಂದಿನ ಉದ್ದೇಶ ಏನಿರ್ತದೆ? ಲೋಕ ಕಲ್ಯಾಣ ಅಥವಾ ದೇವ ನಿರ್ಣಯಕ್ಕೆ ಪೂರಕವಾಗಿ ವ್ಯವಹರಿಸುವವರು ನಾರದರು. ಹಾಗಿರುವಾಗ ಇದು ದೇವ ನಿರ್ಣಯಕ್ಕೆ ಪೂರಕವಾಗಿ ಸಾಗಿ ಬಂದಿದೆ ಎಂಬುದರಲ್ಲಿ ಅನುಮಾನ ಇಲ್ಲ. ದೇವ ನಿರ್ಣಯ ಹಾಗೆ ಇರುವುದು, ಶಿಶುಪಾಲನ ಕೈಯಿಂದ ಕೃಷ್ಣ ಸಾಯಲಿಕ್ಕೆ. ಅದು ನೀನಲ್ವ ಹೇಳುದು? ಈಗ ನೀವೇ ಹೇಗೆ ಹೇಳುದು? ಈಗ ದೇವ ನಿರ್ಣಯ ಅರ್ಥ ಮಾಡಿಕೊಳ್ಳಲಿಕ್ಕೆ ನಿನಗೆ ಆಗ್ತದ? ನನಗೆ ಆಗುದಿಲ್ಲ. ನಿಮ್ಮಲ್ಲಿ ಬಂದು ಹೇಳಿದ್ರ? ನನ್ನಲ್ಲಿ ನಾರದರು ಶಿಶುಪಾಲನ ತಾಯಿಯಲ್ಲಿ ಹೇಳಿದ್ರು. ಶಿಶುಪಾಲನ ತಾಯಿಯಲ್ಲಿ ಹೇಳಿದ್ದಕ್ಕೆ ವ್ಯಾಖ್ಯಾನ ಮಾಡುದು ನೀವು. ನೀವೊಂದು ವ್ಯಾಖ್ಯಾನ ಮಾಡ್ತೀರಿ ಎಂದಾದ್ರೆ, ನಾರದರು ಕೆಲವು ಕಡೆಯಲ್ಲೆಲ್ಲ ಹೇಳಿದ್ದು ಆ ಕಡೆ ಈ ಕಡೆ ಆಗ್ತದೆ ಎಂದಾದ್ರೆ, ನಾರದರು ಹೇಳಿದ್ದೆಲ್ಲ ನಿರ್ಣಯ ಅಲ್ಲ. ನಿರ್ಣಯ ಅಲ್ಲದಿದ್ರು ಕೂಡ ಅದು ದೇವ ನಿರ್ಣಯ. ಹೇಳಿದ್ರು ಅದೇ ದೇವ ನಿರ್ಣಯ ಇರುವುದೇ ಕೃಷ್ಣನು ಶಿಶುಪಾಲನ ಕೈಯಲ್ಲಿ ಸಾಯ್ಲಿಕ್ಕೆ ಅಂತ. ದೇವ ನಿರ್ಣಯವನ್ನು ಹೇಳಿಕ್ಕೆ ನೀನು ಜನ ಅಲ್ಲ. ನೀವಲ್ಲ ಅಂತ. ಈಗ ನಾನು ಸರಿ, ನಾನಲ್ಲ. ಈಗ ನೀವು ಜನವಾ? ನಿಮ್ಮಲ್ಲಿ ನಾರದರು ಬಂದು ಹೇಳಿದ್ದಾರೆ ಕೃಷ್ಣನ ಕೈಯಿಂದ ಶಿಶುಪಾಲ ಸಾಯ್ತಾನೆ ಅಂತ. ಆದ್ರೆ ನಾನು ಅಲ್ಲಿ ಹೇಳಿದ್ದಾರಲ್ಲ, ಅಲ್ಲಿಯೂ ಕೃಷ್ಣನ ಕೈಯಲ್ಲಿ ಶಿಶುಪಾಲ ಸಾಯ್ತಾನೆ ಅಂತ ಹೇಳಿಲ್ಲ ನಾವು. ಯಾರ ಕೈಗೆ ಕೊಟ್ಟರೋ ಅವನಿಂದ ಸಾಯ್ತಾನೆ ಅಂತ ಹೇಳಿದ್ರು. ಈಗ ಹೇಳಿದ್ದೆಲ್ಲ ಸುಳ್ಳಾಗಿದೆ ಎನ್ನುವುದಕ್ಕೆ ಕಂಸನಂತೂ ಶೂರಭದ್ರನಂತೂ ಕಥೆ ಹೇಳಿಲ್ವ ನಾವು? ಇಷ್ಟು ಹೇಳಿದ ಮೇಲೆ ಅದನ್ನು ಹೇಳಿದ್ರೆ ನೀವು ಮತ್ತೆ ಈಗ ಆ ವಿಚಾರ ಬಿಡು. ನಿನಗೆ ಅದರಲ್ಲಿ ಸಮಾಧಾನ ಇಲ್ಲ ಅಂತ. ಈಗ ಕೃಷ್ಣನ ಬಗ್ಗೆ ಹೇಳುದು. ಕೃಷ್ಣನ ಬಗ್ಗೆ ನೀನು ಅಷ್ಟು ಮಾತುಗಳನ್ನ ಆಡಿದ. ಬಡ ಗೋವಳ ಸಂಸ್ಕಾರ ಇಲ್ಲ ಎಲ್ಲ ಹೇಳ್ತಾ ಇದ್ದ. ಆದ್ರೆ ಪ್ರಪಂಚದವರು ಏನು ಹೇಳ್ತಾರೆ? ವೈಕುಂಠಪತಿಯಾದಂತಹ ಶ್ರೀಮನ್ನಾರಾಯಣನೇ ನನಗವತರಿಸಿ ಬಂದವ ಶ್ರೀಕೃಷ್ಣ ಅಭಿಧಾನದಿಂದ. ಅದು ಯಾರಾದ್ರೂ ನಾಳೆ ಕೈಲಾಸ ದೀಪ ಅಂತ ಕೂತ್ಕೊಂಡು ನಿತ್ಯಾನಂದ ಅಂತ ಹೇಳುವುದು ನಂಬಲಿಕ್ಕೆ ಆಗ್ತದ? ಹಾಗಲ್ಲ. ನಾನೇ ದೇವರು ಅಂತ ಹೇಳುವ ತಲೆಗಟ್ಟೆ ಕೆಟ್ಟವರು, ತಲೆಗೆ ಮರದ ಕೊಂಬೆ ಬಿದ್ದವರು ಎಷ್ಟು ಜನ ಇದ್ದಾರೆ? ಅದಕ್ಕೆ ಸಾಕ್ಷೀಭೂತವಾಗಿ ಕಾಣಿಸಿಕೊಳ್ಳುವುದು ಯಾವುದು? ಅವ ಹುಟ್ಟಿದ ತಕ್ಷಣದಲ್ಲಿ ಅವನ ತಂದೆ ತಾಯಿಯೇ ಅವನಿಗೆ ವಂದಿಸಿದ್ದಾರೆ, ಅವನಿಂದ ಆಶೀರ್ವಾದವನ್ನು ಬೇಡಿಕೊಂಡಿದ್ದಾರೆ. ಮತ್ತೆ ತಂದೆ ತಾಯಿಯನ್ನು ರಕ್ಷಿಸಲಿಕ್ಕೆ ಅವ 8 ವರ್ಷ ಕಾಲದ. ಯಾಕೆ? ನಿಮಗೆ ಒಂದೇ ಇರ್ಬೇಕು, ನಾನು ಈ ಪ್ರಪಂಚದಲ್ಲಿ ಭಾವುಕ ಮೂಢರು ಇರುವಷ್ಟು ಸಮಯ ಇದ್ದ ಒಂದೊಂದು ಮರದ ಬುಡದಲ್ಲಿಯೂ ದೇವರು ಹುಡ್ತಾರೆ. ನಿಮ್ಮಂತವರು ಇದ್ದೇ ಇಂಥದವರೆಲ್ಲ ದೇವರಾದರು. ಹಾಗಲ್ಲ. ಕೃಷ್ಣನ ಕುರಿತಾಗಿ ಚೆನ್ನಾಗಿ ತಿಳಿದೇ ನಾನು ಇಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೆ. ಮಗಳನ್ನು ಯಾರಿಗೆ ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನು ತಂದೆಯಾದವ ತೆಗೆದುಕೊಳ್ಳುವಂತಹ ಸ್ವಾತಂತ್ರ್ಯವೂ ಉಂಟು, ಅಥವಾ ಸ್ವಂತವಾಗಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವೂ ಸ್ವಂತವಾಗಿ ತೆಗೆದುಕೊಳ್ಳುವುದು ಯಾವಾಗ? ಸ್ವಂತ ಬುದ್ಧಿ ಸೀಮಿತದಲ್ಲಿರುವ. ಈಗ ಏನಾಗಿದೆ ಗೊತ್ತುಂಟಾ? ಇಷ್ಟು ಒಂದು ಅಪ್ಪ ಅಂತ ಹೇಳ್ತಾ ಇದ್ದೆ. ಮುದುಕ ನನಗೆ ವೃದ್ಧ ಜಬ್ಬ ಅಲ್ಲ. ವಯಸ್ಸಿನ ವಿಚಾರದಲ್ಲಿ ನೀನು ಹೇಳುದು ಸರಿ. ವಯಸ್ಸು ಮಾತ್ರ ಅಲ್ಲ, ನಿಮಗೆ ಮುನಿಪುರ ಅಂತ ಬಂದಿದೆ. ಅಂದ್ರೆ ಒಬ್ಬ ಕೃಷ್ಣನನ್ನು ಒಪ್ಪಿಸುವುದಕ್ಕೆ ಬೇಕಾಗಿ, ಓಲೈಸುವುದಕ್ಕೆ ಬೇಕಾಗಿ ನೀವು ಎಷ್ಟು ಕಳೆದುಕೊಳ್ತಾ ಇದ್ದೀರಿ ಅಂತ ಗೊತ್ತು ನನಗೆ. ಯಾವುದನ್ನು ಕಳೆದುಕೊಳ್ತಾ ಇದ್ದೇನೆ? ನಮಗೆ ಮಿತ್ರನಾಗಿರುವ ಮಗದ ರೂಪ. ಮಗದನ ಬಲ ರಾಜಕೀಯವಾಗಿ ನಮ್ಗೆ ಯಾವತ್ತೂ ಬೇಕು. ವಿಡೂರಕ, ಪೌಂಡ್ರಕ, ಸಾಲುವ, ದಂತವಕ್ರ ಇವರೆಲ್ಲ ಯಾರು? ನಮ್ಮ ಮಿತ್ರವರ್ಗದಲ್ಲಿರುವವರು. ಇವರಿಗೆಲ್ಲ ಕೃಷ್ಣನನ್ನು ನೋಡಿದ್ರೆ ನಾಳೆ ನಿಮ್ಮ ಮಗನಲ್ಲಿ ನನ್ನ ತಂಗಿಯನ್ನು ಕೃಷ್ಣನಿಗೆ ಕೊಟ್ಟರೆ ಏನು ಹೇಳಿ? ನಮ್ಮ ಸಹಕಾರ ನಿಮಗಿಲ್ಲ. ಏನಾದಿತ್ತು? ಇದ್ದದ್ದೆಲ್ಲ ಬಂದಿದ್ದೆ ಇಲ್ಲಿ ಗೊತ್ತುಂಟಾ? ಈಗ ಮಗದನೊಟ್ಟಿಗಿದ್ದೇನೆ, ಇವರೊಟ್ಟಿಗಿದ್ದೇನೆ, ಹಾಗಾಗಿ ಯಾರು ಇಲ್ಲಿ ಕಣ್ಣು ಹಾಕುವುದಿಲ್ಲ. ನಾಳೆ ಅವರ ಬಲ ಇಲ್ಲದೆ ಇದ್ರೆ ಇದ್ದ ಎರೆಹುಳುಗಳೆಲ್ಲ ಎಡೆ ಎತ್ತಿಕೊಂಡು ಬಂದವ. ಗೊತ್ತುಂಟ ನಿಮಗೆ? ಸ್ವಲ್ಪ ಪ್ರಜ್ಞೆ ಬೇಕು. ಅದೇ ಮದುವೆ ಮಾಡುವುದಲ್ಲ. ಲೋಕವನ್ನೇ ರಕ್ಷಿಸುವಂತಹ ಬಲವೇ ನಮಗೆ ಸೇರುವಾಗ ಮತ್ತೆ ಆ ಬಲದ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಿಮಗೆ ಈಗ ಅವ ಎಲ್ಲಿದ್ದಾನೆ? ದ್ವಾರಕೆಯಲ್ಲಿ. ಯಾಕೆ ದ್ವಾರಕೆಗೆ ಬಂದದ್ದು? ಮಧುರೆ ಬಿಟ್ಟವ ದ್ವಾರಕೆಗೆ ಯಾಕೆ ಬಂದದ್ದು? ಕೆಲವರು ಹೇಳ್ತಾರೆ, ಕೆಲವರಲ್ಲ, ಕಥೆಯಾಗಿರುವುದು. ಮಾಗದನಿಗೆ ಹೆದರಿ ಮಧುರೆಯಲ್ಲಿದ್ರೆ ಅವ ಬದುಕಲಿಕ್ಕೆ ಬಿಡುವುದಿಲ್ಲ ಅಂತ ಹೆದರಿ ಅವ ಮಾತ್ರ ಅಲ್ಲ, ಇಡೀ ಮಧುರೆಯ ಯಾದವರನ್ನೆಲ್ಲ ಸೇರಿಸಿಕೊಂಡು ದ್ವಾರಕೆಗೆ ಬಂದು
ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದವ ಲೋಕವನ್ನು ರಕ್ಷಿಸುವುದ, ನೇಣು ಹಾಕಿಕೊಳ್ಳುವವನ ಹತ್ರ ಹೋಗಿ ಕೋಣ ಕೇಳಿದಾಗ ಆದಿತ್ತು. ಅವನೇ ನೇಣು ಹಾಕಿಕೊಳ್ಳಿ ಬೇರೆಟ್ಟಿದ್ದಾನೆ. ನನ್ನ ಮನೆಯಲ್ಲಿ ಒಂದು ಗದ್ದೆ ಕೆಸರು ಗದ್ದೆ ಓಟ ಉಂಟು, ಎರಡು ಕೋಣ ಹೊಡಿದ್ದೇನೆ ಹಾಗಾಡಿದ್ದು. ಅವನಿಗೆ ಅವನನ್ನು ರಕ್ಷಿಸಿಕೊಳ್ಳಿಕ್ಕೆ ಗೊತ್ತಿಲ್ಲ. ಅವನೇ ಊರು ಬಿಟ್ಟು ಇದುವರೆಗೆ ಸಮುದ್ರ ಮಧ್ಯದಲ್ಲಿ ಇರುವುದು ಯಾರು? ದ್ವೀಪದಲ್ಲಿ ಭೂಗತ ಮತಕ್ಕೆ. ಹೌದು, ಭೂಗತ ಮತಕ್ಕೆ. ಹಾಗಾಗಿ ಅಲ್ಲಿರುವುದು ಊರಿನಲ್ಲಿ ಇರ್ಲಿಕ್ಕಿಲ್ಲ. ಹಾಗಾಗಿ ಸಮುದ್ರ ಮಧ್ಯದ ದ್ವೀಪದಲ್ಲಿ ಇದ್ದಾನೆ. ದ್ವಾರಕ್ಕೆ ಏನರ್ಥ? ಎಲ್ಲ ಕಡೆ ಬಾಗಿಲು. ಯಾಕೆ ಎಲ್ಲ ಕಡೆ ಬಾಗಿಲು? ಯಾಕೆ ಯಾರಿಗೂ ಪ್ರವೇಶ ಮಾಡಬಹುದು. ಅದು ನಿಮ್ಮಂತವ್ರು ಹೇಳುದು. ನಾಗದ ಯಾವಾಗ ಎಲ್ಲಿ ಬಂದ್ರು ನಾನು ಈ ಕಡೆಯಿಂದ ಓಡಿ ಹೋಗ್ಬೋದಲ್ಲ. ಯಾವ ದ್ವಾರದಲ್ಲಿ ನೀವು ಮುಚ್ಚಲಿಕ್ಕಿಲ್ಲ, ಎಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಲ್ಲಲ್ಲಿ ದ್ವಾರ ಇಟ್ಟದ ಎಲ್ಲ ಕಡೆಯಿಂದ ಓಡಿ ಹೋಗುವ. ನಾಗದನಿಗೆ ಹೆದರಿ ಅದನ್ನು ನಿನ್ನಂತವರು ಹೇಳುದು. ನನ್ನಂತವರಲ್ಲ. ಅವ ಯಾಕೆ ಮತ್ತೆ ಮದುವೆಯಲ್ಲಿ ಇಲ್ಲ? ನೀವು ಹೇಳಿದ ಮೇಲೆ ಪೂರ್ತಿ ಹೇಳ್ಬೇಡುವ. ಮೊಟ್ಟೆ ಅಂತ ಹೇಳಿದ ಮೇಲೆ ಒಂದೋ ಇಡೀ ಮೊಟ್ಟೆಯನ್ನು ಅಕ್ಕಿ ಮರಿ ಹಾಕ್ಲಿಕ್ಕೆ ಉಪಯೋಗಿಸಬೇಕು. ಇಲ್ಲಂದ್ರೆ ಪದಾರ್ಥ ಮಾಡಬೇಕು. ನೀವು ಅರ್ಧ ಪದಾರ್ಥಕ್ಕೆ ಅರ್ಧ ಮರಿ ಹಾಕ್ಲಿಕ್ಕೆ ಅಂತ ಆಗ್ತದ? ಅವ ಮದುವೆ ಬಿಟ್ಟು ಬಂದದ್ದು ಹೌದಾದ್ರೆ ನಾಗದನಿಗೆ ಹೆದರಿಯೇ ಬಂದ. ನಾಗದನಿಗೆ ಹೆದರಿದ್ದಲ್ಲ ಅಂತಂದ್ರೆ ಮದುವೆಯಲ್ಲಿ ಇರ್ಬೇಕು. ಹಾಗಾಗಿ ನೋಡಿ, ನಾನು ಅಭಿನವ ಕಂಸನಾದೇನು ಅಂದ್ರೆ ಬೇಡ ಮನೆ. ಕಂಸನ ಅಪ್ಪ ಯಾರು ಗೊತ್ತುಂಟ ನಿಮ್ಗೆ? ಉಗ್ರಸೇನ. ಹೌದು. ಅವನನ್ನು ಕಂಸ ಏನ್ ಮಾಡಿದ? ಸೆರೆಮನೆಗೆ ಹಾಕಿದ. ನಾನು ಅಭಿನವ ಕಂಸನಾದೇನು, ನೀವು ಅಭಿನವ ಉಗ್ರಸೇನಾಗ್ತೀರಿ. ಅವಸರದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಡ. ಮಗಳನ್ನು ಯಾರಿಗೆ ಕೊಡ್ಬೇಕು ಅಂತ ನನ್ನ ತೀರ್ಮಾನ. ನಿಮ್ಮ ತೀರ್ಮಾನ ಸರಿ ಇಲ್ಲ. ಮದುವೆ ಶಿಶುಪಾಲನಿಗೆ ಮದುವೆ ಮರ್ಯಾದೆಯಲ್ಲಿ ಒಪ್ಪಿಕೊಂಡು ಅಕ್ಕಿ ಕಾಳು ಹಾಕಲಿಕ್ಕೆ ಬಂದ್ರೆ ಸರಿ. ಇಲ್ಲದ್ರೆ ನಿಮ್ಮ ಬಾಯಿಗೆ ಅಕ್ಕಿ ಕಾಳು ಇದ್ದು ಬಿದ್ದಿತ್ತು, ಸೆರೆಮನೆಗೆ ಹಾಕಿ ಬಾಯಿ ತೆಗೆದ್ರೆ ಜಾಗ. ಶಿಶುಪಾಲನ ವಿಚಾರದಲ್ಲಿ ನಾನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ? ಒಪ್ಪಿಕೊಳ್ಳದೇ ಇದ್ರೆ ನನ್ನ ಮಗಳನ್ನು ಯಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ. ಅವನಿಗೆ ಕೊಡುವುದು. ಈಗ ನಿಮ್ಮ ತೀರ್ಮಾನವು ನನ್ನ ತೀರ್ಮಾನ. ನಿಮ್ಮ ತೀರ್ಮಾನಕ್ಕೆ ಹೊರಟ್ರೆ ನೀವು ಸೆರೆಮನೆಯಲ್ಲಿ ಇರ್ತೀರಿ. ಅಪ್ಪ ಅಂತ ನೋಡ್ಲಿಕ್ಕಿಲ್ಲ. ಅವಳ ಅಪ್ಪ ನಾನು. ಅಪ್ಪ ಅಂತ ನೋಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅವಳದ್ದಲ್ಲ, ನಾನೇ ನೋಡ್ಲಿಕ್ಕಿಲ್ಲ. ಅವಳ ಜ್ಯೇಷ್ಠ ಭ್ರಾತೃವಾಗಿ ನಿಮ್ಮ ಜಾಗದಲ್ಲಿ ನಾನು ನಿಂತು ಮಾಡ್ತೇನೆ. ನಿಮಗೆ ಮರ್ಯಾದೆ ಮತ್ತು ಸೊಳ್ಳೆಯ ಬದುಕು ಎರಡು ಬೇಕಾ? ಶಿಶುಪಾಲನಿಗೆ ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ಪಿ. ಇಲ್ಲದ್ರೆ ಮಗಳ ಮದುವೆ ನೋಡುವ ಯೋಗ ಸಿಗಲಿಕ್ಕಿಲ್ಲ. ಶಿಶುಪಾಲನಿಗೆ ಬೇಡ ಮಗನ. ನಾನು ಆಗಲಿಂದ ನೋಡು, ನಾಳೆ ಲೋಕದವರು ಹೇಳಲಿಕ್ಕೆ ಸೇರ್ಬಾರ್ದು. ಮಗ ದೊಡ್ಡವನಾದ ಅಪ್ಪನಿಗೆ ಎರಡು ಹೊಡ್ತಾ ಹೋಗ್ತೀರೇನು? ಬೇಡ. ಇನ್ನು ಮಾತಾಡುವ ಚಟ ಇಲ್ಲ ನಿಮಗೆ. ಬೇಡ. ಸುಮ್ಮನೆ ಹೇಳಿದೆ ನಾನು 75ರ ನಂತರದವರು ತಲೆಗಡಿಬೇಕು ಅಂತ. ಕಬ್ಬಿನ ರಸ ಕುಡಿಯುವಾಗ ಕಸ ಸಿಕ್ಕಿ ಹಾಕಿಕೊಂಡ ಹಾಗೆ ಇದು ಒಂದು ಮಾತಾಡ್ತೀನಿ. ಸೆರೆಮನೆಯಲ್ಲಿ 3 ಹೊತ್ತಿಗೆ ಒಂದು ಊಟ ಕೊಡುದಿಲ್ಲ. ಸುಮ್ಮನೆ ಆ ಮುದುಕರನ್ನು ಸಾಕಿ ಪ್ರಯೋಜನ ಇಲ್ಲ. ಸುಮ್ಮನೆ ಈ ಕರು ಹಾಕದ ದನವನ್ನು ಸಾಕಿರೋ ಪ್ರಯೋಜನ. ಇದೆಲ್ಲ ಉಪದ್ರ ಅಂತ ನಿಜವಾಗಿ ಹೇಳ್ಬೇಕು. ನಾನು ಇನ್ನು ನಾನೇ ರಾಜನಾದ ಮೇಲೆ ಹಾಗೆಲ್ಲ ಮಾಡ್ಲಿಕ್ಕೆ ಉಂಟು. ನಾನು ವೃದ್ಧರಿಗೆ ಹೇಳಿದ್ರು ವೃದ್ಧಾಶ್ರಮದಲ್ಲಿ ಮಾತ್ರ ಜಾಗ, ಮಕ್ಕಳ ಜೊತೆಯಲ್ಲಿ ಜಾಗ ಇಲ್ಲ. ಹಾಗೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ನಮಗೊಂದು ಉಪದ್ರ ಬರ್ತದೆ ಅಲ್ವಾ? ವಸುದೇ ಬಾಲಕರನ್ನು ಜಗದಿದ್ದೇವೆ. ಶಿಶುಪಾಲ ಓಯ್, ಯಾರನ್ನಾದ್ರೂ ನಂಬಬಹುದು, ಮುದುಕರನ್ನು ನಂಬಲಿಕ್ಕೆ ಆಗುದಿಲ್ಲ. ಏನಾದ್ರು ಮಾಡಿ ಯಾರು ಅದಕ್ಕೆ ಆದಷ್ಟು ಬೇಗ ಮದುವೆ ಆಗ್ಬೇಕು. ಯಾವುದು? ಎರಡು, ದಶಮಿ ಮತ್ತು ಸಪ್ತಮಿ. ದಶಮಿ ಆದ್ರೆ ತಡ ಆಗ್ತದೆ, ಸಪ್ತಮಿಗೆ ಆಗಿ ಒಂದು ಓಲೆ ಮರೀತೇನೆ. ಓಲೆ ಉಂಟಲ್ಲ, ಮುದ್ರ ನಮ್ಮದೇ ಮುದ್ರ. ಶಿಶುಪಾಲನಿಗೆ ಕೊಟ್ಟು ಕಳುಹಿಸುದು. ಬರೇ ಓಲೆ ಅಲ್ಲ, ಮಿಸುಡಿ ದಿವ್ಯಾಂಬರ ಎಲ್ಲ ಇಟ್ಟು ನಿನಗೆ ಒಪ್ಪಿಗೆ ಇದ್ರೆ ಸಪ್ತಮಿಗೆ ಮದುವೆ ಆಗುವ ಹಾಗೆ ದಿಬ್ಬಣ ಸಮೇತ ಬಾ ಎನ್ನುವುದಾಗಿ ಹೇಳಿ ಬರೆದು ಓಲೆ ಕಳುಹಿಸಿದೆ. ಆದಷ್ಟು ಬೇಗ ಮದುವೆ ಒಂದಾಗ್ಬೇಕು. ಒಳ್ಳೆದ್ರಲ್ಲಿ ಇದ್ರೆ ಅಪ್ಪನನ್ನೊಂದು ಕೊನೆಗೊಂದು ದಾರೆಯನ್ನು ಎರೆಯುವಾಗ ಕಡಿಬೇಕು. ಇಲ್ಲದ್ರೆ ಅದಕ್ಕೂ ಕರೀಲಿಕ್ಕಿಲ್ಲ ನೋಡು.